ಪ್ರೊಫೆಸರ್ ಪಂಗಣ್ಣವರ ಅನ್ನುವಂಥ ಅರ್ಜುನ್ ಪಂಗಣ್ಣವರು ಅನ್ನುವಂಥ ರಿಟೈರ್ಡ್ ಪ್ರೊಫೆಸರ್ ಅವರು, ಜೊತೆಗೆ ಅಶೋಕ್ ಪೂಜಾರಿ ಅವರು, ದಸ್ಕಿರ್ ಪೈಲ್ವಾನ್ ಅಂತ ಜನಪರ ಹೋರಾಟಗಾರರು, ಡಾಕ್ಟರ್ ಕಡಾಡಿ ಅವರು ಎಲ್ಲರೂ ಕುಡ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ದಾರೆ. ಇವತ್ತು ಸಲ ಮಾಡಬೇಕಪ್ಪ, ಈ ಜಿಲ್ಲಾ ಆಗಬೇಕು. ಹೀಗಾಗಿ ಇವತ್ತು ಆ ಜಿಲ್ಲೆ ಮಾಡಿಕೊಳ್ಳುವಂಥ ಒಂದು ಪ್ರೆಷರ್ ಹೆಚ್ಚಾಗಿ ಎರಡೂ ಕಡೆ ಚಿಕ್ಕೋಡಿ ಮತ್ತು ಗೋಕಾಕ್ಗಳಲ್ಲೇ ದಿನಕ್ಕೆ ಇದರ ಕಾವು ಹೆಚ್ಚಾಗಲಿರ್ತದೆ. ಇನ್ನು ಭಾಳ ದಿನ ಉಳಿದಿಲ್ಲ, 31ರೊಳಗೆ ಡಿಸಿಷನ್ ಆಗಲೇಬೇಕು, ನಮ್ದು ಆಗಬೇಕು ಅನ್ನೋಂಥ ಹಠಕ್ಕೆ ಬಿದ್ದಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ಇನ್ನೊಂದು ಮಾತಿಲ್ಲಿ ಗಮನಿಸಬೇಕಾಗಿತ್ತು. ಇಲ್ಲಿವರೆಗೆ ಗೋಕಾಕ್ ಮಾತ್ರ ಸೀಮಿತ ಅಂತ ಜಾರಕಿಹೊಳಿ ಅವರು ಇವತ್ತು ಚಿಕ್ಕೋಡಿ ಭಾಗಕ್ಕನು ಅಥವಾ ಬೆಳಗಾವಿ ಇಡೀ ಭಾಗಕ್ಕನು ಡಿಸಿಸಿ ಬ್ಯಾಂಕ್ನಿಂದ ಇಡೀ ಬೆಳಗಾವಿಗೆ ಸಂಬಂಧಿಸಿದವರಾಗೆ ಇವತ್ತು ಚಿಕ್ಕೋಡಿಯನ್ನು ಮತ್ತು ಗೋಕಾಕನ್ನು ಎರಡೂ ಉಳಿಸ್ಕೊಳ್ಬೇಕಾಗಿದೆ. ಎರಡು ಜಿಲ್ಲೆ ಆಗಲೇಬೇಕು ಅನ್ನುವಂಥದ್ದು ಇವ್ರದ್ದು ಕನ್ಫರ್ಮೇಷನ್ ಆಗ್ತಾಯಿದೆ. ಜನ ಆ ರೀತಿಯ ರೊಚ್ಚಿ ಹೇಳ್ತಾ ಇದ್ದಾರೆ. ಅಲ್ಲರಿ, ತಮಗೆ ಬೇಕಾದ ಕೆಲಸ ಮಾಡಬಲ್ಲರು ಇವರು, ಸ್ವತಃ ಮುಖ್ಯಮಂತ್ರಿ ಆಗೋದಕ್ಕೂ ಪ್ರಯತ್ನ ಮಾಡಬಲ್ಲರು, ಒಂದು ಸಣ್ಣ ಜಿಲ್ಲಾ ಮಾಡಲಿಕ್ಕೆ ಆಗ್ತಾ ಇಲ್ವ ಅನ್ನೋಂಥ ಮಾತು ನಮ್ಮ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದು ನೀವು ಕೇಳಿದಿರಿ. ಪ್ರಕಾಶ್ ಭಾಗವಜ್ ಅಂತವರು, ಇನ್ನುಳಿದ ನಾಯಕರು, ಗಿಡ್ನವರು ಅನ್ನೋದು, ಚಂದ್ರ ಗಿಡ್ನವರು ಅನ್ನೋಂಥ ವಕೀಲರು, ಸೋಕೋಲ್ಡ್ ಅನೇಕ ಜನ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಇಲ್ಲಿ ಇವರು ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ ಅಂತೇಳಿ. ಹೀಗಾಗಿ ಇವತ್ತು ಉಸ್ತುವಾರಿಯವ್ರಿಗೂ ಪ್ರೆಷರು, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೂ ಪ್ರೆಷರು, ಅದೇ ಕಾಲ ಗೋಕಾಕದ ಲೋಕಲ್ MLA ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ಮೇಲೂ